दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ಇವತ್ತು ಯಾರು ನಮ್ಮವರು ಯಾರು ನಮ್ಮವ್ರು ಅಲ್ಲ ಅನ್ಸಟ್ಟು ಗೊತ್ತಾಗಲಾರಂಥ ಪರಿಸ್ಥಿತಿ ನಮ್ಗೆ ಆಯ್ತಲ್ಲ. ಕೊನೆಯವ್ರು ಮೊನ್ನೆ ಅವರು ಏನೋ ಹತ್ಯೆ ಮಾಡಿದರು. ಅವ್ರಿಗೂ ಭಾರತದ ನಂಟ ಭಾಳ ದೊಡ್ಡದೈತಿ. ಹಿಂದೆ ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿ ಇದ್ದಾಗ ಭಾರತಕ್ಕೆ ಒಂದು ಸಂಕಷ್ಟ ಬಂತು. ಏನು ಸಂಕಷ್ಟಪ್ಪ ಅಂದ್ರೆ ಅಮೇರಿಕಾದವರು ನಿರ್ಬಂಧ ಹೇರಿಬಿಟ್ರು ಭಾರತದ ಮೇಲೆ. ನಿರ್ಬಂಧ ಹೇರಿ ನಾವು ನಮ್ಮ ಡಾಲರ್ ಕೊಡೋದು ಅಂತ ಹೇಳಿದ್ರು. ಅವಾಗ ಜಗತ್ತಿನ ಡಾಲರ್ ಕೊಡ್ಲಿಕ್ಕೆ ನಡೀತಿಲ್ರಿ. ಡಾಲರ್ ಮೇಲೆ ವ್ಯವಹಾರ ಮಾಡಿತ್ತು. ಡಾಲರ್ ಬಂದ್ ಮಾಡಿಬಿಟ್ರು. ಮತ್ತು ನಮಗರೇ ಎಣ್ಣೆ ಬೇಕು, ನಮಗೆ ಎಣ್ಣೆ ಬೇಕು, ಹೆಂಗೆ ಮಾಡೋದಿಲ್ಲ ಅಂತ ಅವಾಗ ಇರಾನ್ ದೇಶಕ್ಕೆ ನಮ್ಮ ಅವಾಗಿನ ಪ್ರಧಾನಮಂತ್ರಿಗಳೆಲ್ಲ ಮುಖ್ಯಸ್ಥರು ಮಾತಾಡಿದಾಗ ಅವ್ರು ಆಯ್ತಿಲ್ಲ. ಅವ್ರು ಹೇಳಿದ್ರು, ನೀವು ಡಾಲರ್ ಕೊಡೋದೇ ಏನು ಬೇಕಾಗಿಲ್ಲ, ಇಲ್ಲ ನಮ್ಗೆ ಡಾಲರ್ ಇಲ್ಲ, ಹೆಂಗೆ ಮಾಡೋದು ಇಲ್ಲ, ನೀವು ಡಾಲರ್ ಕೊಡಬೇಡ್ರಿ, ನಿಮ್ಮ ರೂಪಾಯಿ ಒಳಗೆ ಕೊಡ್ರಿ, ನಿಮ್ಮ ರೂಪಾಯಿ ಒಳಗೆ ವ್ಯವಹಾರ ಮಾಡಿರಿ. ಮತ್ತು ನಮ್ಮ ರೂಪಾಯಿ ನೋಡ್ಕೊಂಡು ಅವ್ರೇನು ಮಾಡ್ಬೇಕಲ್ಲಿ? ಅದನ್ನ ಜಗತ್ತಿನ ಮತ್ತೊಬ್ಬರು ತಗೊಳ್ಳೋರು ಯಾರು ಇಲ್ಲ. ಮತ್ತು ನಾವು ಹೆಂಗೆ ಕೊಡೋದು ನಮ್ಗೆ ಒಂದು ಇದು ಮಾಡಿ ಇಲ್ಲ. ನೀವೇನು ಮಾಡಿರಿ, ನಾವು ಎಷ್ಟಿಗೆ ಎಣ್ಣೆ ತಗೋತಿರಲ್ಲ ಅಷ್ಟು ರೊಕ್ಕ ನಿಮ್ಗೆ ಯಾರು ಬ್ಯಾಂಕ್ನಾಗ ನಮ್ಮ ಅಕೌಂಟ್ ಮಾಡಿ ಆ ಅಕೌಂಟ್ನಾಗ ಡಿಪಾಸಿಟ್ ಇಡ್ರಿ. ಅದು ಎಣ್ಣೆ ನಾವು ಎಷ್ಟು ತರಿಸ್ಕೊಂಡೇವು 60,000 ಕೋಟಿ ರೂಪಾಯಿ ಎಣ್ಣೆ ತರಿಸ್ಕೊಂಡೇವ್ರಿ. ಅವಾಗ ಈ ನಿರ್ಬಂಧ ನಮ್ಗೆ ಬಿಡುಗಡೆ ಆಗುತ್ತೆ 60,000 ಕೋಟಿ ರೂಪಾಯಿ. ಮತ್ತು ಅದನ್ನ ಹ್ಯಾಂಗೆ ಮಾಡೋದು ಅಂದಾಗ ಅವ್ರು ನಮ್ಮ ಕಡೆಯಿಂದ ಸಾಕಿ ತಗೊಳ್ಳೋರು, ನಮ್ಮ ದೇಶದ ಉತ್ಪನ್ನಗಳನ್ನು ಖರೀದಿ ಮಾಡೋದು. ₹6 ಖರೀದಿ ಮಾಡಿ ಏನೋ ಒಂದು 20,000 ಕೋಟಿ ರೂಪಾಯಿ ಅಷ್ಟು ರೊಕ್ಕ ನಮ್ಮ ದೇಶದ ಬ್ಯಾಂಕ್ನಾಗ IDBI ಬ್ಯಾಂಕ್ ಮತ್ತು ಇನ್ನೊಂದು ಯಾವ್ದು ಬ್ಯಾಂಕ್ನಾಗ ಎಲ್ಲ ರೊಕ್ಕ ಅಂತ ಅಷ್ಟೊಂದು ನಮ್ಗೆ ಉಪಕಾರಿಯಾಗಿರೋರು. ಅಂದ್ರೆ ಯಾರು ನಮ್ಗೆ ಉಪಕಾರಿಗಳು, ಯಾರು ನಮ್ಗೆ ಇದು ಅಂತ ತಿಳ್ಕೊಳ್ಳೋದಂಥ ಒಂದು ಪರಿಸ್ಥಿತಿ ಆಗೈತಿ. ಅದಕ್ಕೆ ಇದು ಏನೇ ಇಲ್ಲದ ವಿಷಯ. ಜಗತ್ತಿನೊಳಗೆ ಸದ್ದ ಭಾಳ ಬಲಿಷ್ಠ ರಾಷ್ಟ್ರಗಳು, ಏನು ಬಲಿಷ್ಠ ರಾಷ್ಟ್ರಗಳೆಲ್ಲ ಸಂಘರ್ಷ ಆಗ್ತೈತಿ. ಈ ಸಂಘರ್ಷ ಈ ರಂಜಾನ್ ಮುಗಿಯುವ ಹೊತ್ತಿನಲ್ಲೇ ಈ ಜಗತ್ತಿನಲ್ಲಿರುವ ಅಶಾಂತಿಯನ್ನೆಲ್ಲ ನಿಂತು ಹೋಗಿಬಿಟ್ಟು ಪ್ರತಿಯೊಬ್ಬರು ತಮ್ಮ ರೋಜಾ ಮುಗಿಸ್ಕೊಂಡು ಏನು ಪ್ರಸಾದ ಮಾಡ್ತಿರಲ್ಲ, ದಯಮಾಡಿ ನನ್ನೊಂದು ವಿನಂತಿ ಮಾಡುವುದಾಗ ಇದನ್ನ ಕೇಳ್ಕೊಂಡು. ಜಗತ್ತಿನೊಳಗೆ ಇದು 3ನೇ ಮಹಾಯುದ್ಧ ಆಗುವಂಥ ಒಂದು ಲಕ್ಷಣ ಕಾಣತೈತಿ. ಅದಕ್ಕೆ ಪರಮಾತ್ಮ ಅಲ್ಲ ನಮ್ಗೆ ಇದು ಏನಿದೆ ಶಾಂತಿ ಆಗಂಗೆ ಮಾಡಪ್ಪ ಅಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿನೇ ಪ್ರಸಾದ ಮಾಡ್ರಿ. ಆ ಪ್ರಾರ್ಥನೆಯಲ್ಲಿ ಮಹಾಶಕ್ತಿ ಐತಿ. ಅದಕ್ಕೆ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಪರಮಾತ್ಮ ಈಡೇರಿಸಿ ಈ ರಂಜಾನ್ ತಿಂಗಳು ಮುಗಿಯೋರೊಳಗೆ ಜಗತ್ತಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿ. ಪರಮಾತ್ಮ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಡಲಿ. ಇವತ್ತು ಸುವಿಧಾ ಸೇವಾ ಸಂಸ್ಥೆ ಇದರ ಮುಖಾಂತರ ಪ್ರಯಾಸ ತಲವಾರಿಯವರು ಮತ್ತು ಅವರ ಬಳಗದವರ ನೇತೃತ್ವದಲ್ಲಿ ಇಫ್ತಿಹಾರ ಕೂಟ ಅದರ जुड़े रहिएगा आपके अपने चैनल बीजापुर समय के साथ।